ಇಷ್ಟು ವರ್ಷ ಮಾಡಿದೀವಲ್ಲ ಬಿಸ್ನೆಸ್, ಸ್ಟೋನ್ ನಿಮ್ಗೆ ಇಷ್ಟ ಅಲ್ವಾ? ಸರಿ ಸರಿ. ಇದು ನೋಡಿ ಹೆಂಗಿದೆ ಸ್ಟೋನು, ತುಂಬಾ ಡಿಫ್ರೆಂಟ್ ಆಗಿದೆ. ಅದು ಇಷ್ಟು ವರ್ಷ ಸ್ಲ್ಯಾಬ್ ಎಲ್ಲಿ ಸಿಗ್ತಾ ಇದೆ ನಿಮಗೆ? ಎತ್ತಿ ನೋಡೋಣ ಅದನ್ನ. ನಾನು ಯಾವ ಬಾಡಿ ಬಿಲ್ಡರ್ ಸರ್ ಹೆಂಗಿದ್ದೀರಾ? ಸ್ಮಾರ್ಟ್ ಆಗಿ ಎತ್ತಿ ಬ್ರದರ್ ನೀವು ಎತ್ತಿ. ಇದು ರಾಜಸ್ಥಾನದಲ್ಲಿ ನಾನೇ ಹುಡುಕಿರಂತ ಕಲ್ಲಿದು, ಡಿ ಗ್ರೀನ್ ಅಂತ ಹೇಳಿ ಕ್ವಾರ್ಟ್ಸೈಟ್ ಮೆಟೀರಿಯಲ್. ಅಲ್ಲೂ ಅದೇ ತರ ಕ್ವಾರೆ ಇತ್ತು, ಯಾಕೆ ಮಾಡಬಾರ್ದು ಅನಿಸ್ತು. ದಪ್ಪ ದಪ್ಪ ಚಪ್ಪಡಿ ಬೇಡ. ಈಗ ನಮ್ಗೆ ಏನ್ ಗೊತ್ತಾ ಸರ್, 1 ಲಾಟ್ ಬಂತು ಅಂದ್ರೆ ನಾವು 5,000-6,000 ಸ್ಕ್ವೇರ್ ಫೀಟ್ ತಗೊಂಡ್ಬಿಡ್ತೀವಿ. ಹಾಗಾಗಿ ಕಲ್ಲಿಂದ ಏನು ಪ್ರಾಬ್ಲಮ್ ಆಗಲ್ಲ. ಸಣ್ಣ 10 mm thickness ನಲ್ಲಿ ಇಷ್ಟು ಅದ್ಭುತವಾಗಿ ಬಂದಿದೆ. ಎರಡೂ ಕಡೆ ರಾಕ್ ಫೇಸ್ ಇದೆ. ನಮ್ಮ ಮಿಷಿನ್ ಅಲ್ಲಿ ಆಗುತ್ತೆ ಸರ್ ಅದು. ಇಲ್ಲೇ ಚೆನ್ನೈನಲ್ಲಿ ಫ್ಯಾಕ್ಟ್ರಿ. ಹೆಚ್ಚು ಕಡಿಮೆ 10,000 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾಕ್ ಮಾಡ್ಕೊಂಡಿದೀವಿ ನಮ್ಮ ಫ್ಯಾಕ್ಟ್ರಿ ಬಿಟ್ಟು. ಇದು ಇಲ್ಲಿ ಎಲ್ಲಾ ತರದ್ದು ಸ್ಟೋನ್ ಸಿಗುತ್ತೆ ಸರ್ ನಿಮಗೆ. ಒಂದು ಮಿನಿ ಇಂಡಿಯಾ ನೋಡ್ಬೋದು ನೀವು. ಇದು ರಾಜಸ್ಥಾನದಿದೆ, ಆಂಧ್ರ ಸ್ಟೋನ್ ಇದೆ, ಒರಿಸ್ಸಾ ಸ್ಟೋನ್ ಇದೆ. ಜನಗಳಿಗೆ ಯಾವತ್ತು ಸೀದಾ ಇದ್ರೆ ಇಷ್ಟ ಆಗಲ್ಲ, ಅಡ್ಡದಿಡ್ಡಿ ಇದ್ರೆ ಇಷ್ಟ ಆಗೋದು. ಮನೆ ಅದೇ ಲುಕ್. ಬದುಕಲ್ಲಿ ಮಾತ್ರ ಸೀದಾ ಇರಬೇಕು. ಅಡ್ಡದಿಡ್ಡಿ ಇದ್ರೆ ಬದುಕಲ್ಲಿ ಯಾರು ಇಷ್ಟ ಪಡಲ್ಲ. ಕಲ್ಲು ಅಡ್ಡದಿಡ್ಡಿ ಇದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾರ್ಬಲ್ ಫ್ಲೋರಿಂಗ್ ಪಾಲಿಶ್ ಮಾಡಿದ್ರೆ ಹಿಂಗಾಗುತ್ತೆ. ರಾ ಮಾರ್ಬಲ್ ನಿಮ್ಗೆ ಏನ್ ಸಿಗುತ್ತೆ ಬಿಟ್ಟಿದ್ರೆ ಅಲ್ವಾ ಸರ್ ನಾನು ಇದು ಮಾಡೋದು. ಎಸ್ ಎಸ್. ನೋಡಿ, ತುಂಬಾ ಜನಗಳಿಗೆ ಮನೆ ಕಟ್ಟಬೇಕು ಅನ್ನೋ ಕನ್ಸುಗಳು ತುಂಬಾ ಇದ್ದಿದೆ ಯಾವಾಗ್ಲೂ. ಅದ್ರಲ್ಲೂ ಕಾಂಪಿಟೇಷನ್ಸ್, ನನ್ನ ಮನೆ ಚೆನ್ನಾಗಿ ಬರಬೇಕು, ಹಾಗೆ ಬರಬೇಕು, ಈಗ ಬರಬೇಕು ಅನ್ನೋ ಆಸೆಗಳು ಗಗನದ ಎತ್ತರಕ್ಕಿರುತ್ತೆ. ನಿಮಗೆ ಯಾವ್ಯಾವ ಮೆಟೀರಿಯಲ್ ಬಳಸ್ತಾರೆ, ಏನು ಕತೆ, ಎಲಿವೇಷನ್ಗೆ ಯಾವ ಮೆಟೀರಿಯಲ್ ಬಳಸ್ತಾರೆ, ಒಳಗಡೆ ಇಂಟೀರಿಯರ್ ಡಿಸೈನ್ಸ್ ಯಾವ್ಯಾವ ಮೆಟೀರಿಯಲ್ ಬಳಸ್ತಾರೆ ಅಂತ ನೋಡಬೇಕು ಅನ್ನೋ ಆಸೆ ಇದೆಯಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ, ಇವತ್ತು ನಿಮ್ಮನ್ನ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಅನ್ನೋ ಒಂದು ಶಾಪಿಗೆ ಕರ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ನಾನು ಸ್ಪಾಟ್ಗೆ ಬಂದು ಸ್ಟೋನ್ ಕ್ಲಾಡಿಂಗ್ಸ್ ಯಾವ್ಯಾವ ರೀತಿ ಇದೆ, ಹೇಗಿದೆ, ಆಮೇಲೆ ಇದರ ಓನರು ಗುರು ಪಾಟೀಲ್ ಅಂತ ಹೇಳ್ಬಿಟ್ಟಿದೆ. ಅವರು ನನ್ನ 20 ವರ್ಷದ ಸ್ನೇಹಿತರು ಕೂಡ. ಒಂದು ಸಣ್ಣ ಒರಿಸ್ಸಾ ಸ್ಟೋನ್ ಕಲ್ಲನ್ನ ತಗೊಬಂದ್ಬಿಟ್ಟು ಅವತ್ತಿನಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂತಹ ಒಬ್ಬ ತುಂಬಾ ಕಷ್ಟಪಟ್ಟಂತಹ ವ್ಯಕ್ತಿ. ಅವ್ರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಇವತ್ತು. ಜೊತೆಗೆ ಯಾವ ರೀತಿ ಕಲ್ಲುಗಳಿದೆ, ಏನು ಎತ್ತ, ಅದ್ರದ್ದು ಬೆನಿಫಿಟ್ಸ್ ಏನು, ಯಾವ ರೀತಿ ಬಳಸ್ಬೋದು, ಯಾವ ಕಲ್ಲನ್ನ ಎಲ್ಲೆಲ್ಲಿ ಯೂಸ್ ಮಾಡೋದು, ಹೇಗೆ ಬರುತ್ತೆ ಅನ್ನೋ ವಿಚಾರನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಮ್ಮ ಸ್ನೇಹಿತರಾದ ಗುರು ಪಾಟೀಲ್ ಅವರು ಕೂಡ ಸ್ಟೋನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ. ಪ್ಲೀಸ್ ಬನ್ನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿ ಆರ್ ಮೀಟಿಂಗ್ ಈಚ್ ಅದರ್. ಬನ್ನಿ ಪ್ಲೀಸ್, ಕೂತ್ಕೊಳ್ಳಿ. ಹೇಗಿದೆ ಸರ್? ತುಂಬಾ ಚೆನ್ನಾಗಿ ನೋಡ್ತಾ ಇರ್ತೀನಿ, ವಿಡಿಯೋ ಎಲ್ಲ ಸೂಪರ್ ಆಗಿ ಬರ್ತಾ ಇದೆ. ನೀವೇನೇ ಮಾಡಿದ್ರು ಡಿಫ್ರೆಂಟ್ ಮಾಡ್ತೀರಾ. ಏನಂದ್ರೆ ತುಂಬಾ ಮುಷ್ಕಲಾಗೈತಲ್ವಾ, ನಾವೀಗ ಬರೀ ಇಂಜಿನಿಯರ್ ಆಗಿರೋದ್ರ ಜೊತೆ ಯೂಟ್ಯೂಬ್ ಮಾಡೋಣ, ಇಷ್ಟು ವರ್ಷ ಸಮನೆಲ್ಲ ನಮ್ಮ ಜನರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಸರ್? ಹೌದೌದು, ಖಂಡಿತ. ಈಗ ಸ್ಪಾಟ್ಗೆ ಬಂದು ಯಾವ ರೀತಿ ಮೆಟೀರಿಯಲ್ಸ್ ಇದೆ, ಏನು ಎತ್ತ, ನೀವೆಲ್ಲ ನಮ್ಮ ಸ್ನೇಹಿತರು. ನಿಮ್ಮ ಜರ್ನಿ 20 ವರ್ಷ ಬಂದಿದೆ. ನನಗೆ ಇನ್ನೂ ನೆನಪಿದೆ, ನೀವು ಒಂದು ಮಾರುತಿ ವ್ಯಾನ್ ನಲ್ಲಿ ಒರಿಸ್ಸಾ ಸ್ಟೋನ್ ಪ್ಯಾಡ್ಗೆ ಇಟ್ಕೊಂಡು ನನ್ನ ಆಫೀಸ್ ಹತ್ರ ಬಂದಿದ್ರಿ. ಎಕ್ಸಾಕ್ಟ್ಲಿ ಸರ್. ನಿಮ್ಮ ನಂಟು ಒರಿಸ್ಸಾ ಸ್ಟೋನ್ ಪ್ಯಾಡ್ ಒಂದಿಂದ ಶುರುವಾದಂತದ್ದು. ಪೇಪರ್ ನೋಡಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ನಮ್ಗೆ ಒಂಥರ ಗಾಡ್ ಫಾದರ್. ಖಂಡಿತವಾಗ್ಲೂ ನಿಮ್ ಎನ್ಕರೇಜ್ ಇಲ್ಲಿ ತನಕ ಬಂದಿದೀವಿ ಸರ್. ಈಗ ನೀವು ನಮಗ್ ಸಿಕ್ಕಿದ್ದೀರಾ, ಅದು ನಮ್ ಭಾಗ್ಯ. ಮಾತು. ಐ ಆಮ್ ಸೋ ಅಂತಂದ್ರೆ ಈಗ ಒಬ್ಬರಿಂದ ಏನೋ ಆಗುತ್ತೆ ಅನ್ನೋ ಮಾತಿಲ್ಲ, ಸುಳ್ಳು. ಕರೆಕ್ಟ್ ಸರ್. ಓಕೆ. ಯಾವುದೋ ಒಂದು ರೂಪದಲ್ಲಿ ಒಬ್ಬೊಬ್ರು ಮೀಟ್ ಆಗ್ತೀವಿ. 20 ವರ್ಷದ ಜರ್ನಿ ನಿಮ್ದು ಈ ರೀತಿ ಬಂದಿದೆ. ತುಂಬಾ ಖುಷಿಯಾದ ವಿಚಾರ. 2005 ಸರ್ ನಾನು ನಿಮ್ಮನ್ನ ಮೀಟ್ ಆಗಿದ್ದು ಫಸ್ಟ್. ಇವತ್ತು ನೀವು ನಮ್ಗೆ ಎಲ್ಲಾ ಸ್ಟೋನ್ ಕ್ಲಾಡಿಂಗ್ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಜನಗಳಿಗೆ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಖಂಡಿತ ನಾಲೆಡ್ಜ್ ಜನಗಳಿಗೆ ರೀಚ್ ಆಗಲಿ ಅನ್ನೋದು ನನ್ನ ಖಂಡಿತ ಸರ್. ಐ ಟೇಕ್ ದಿಸ್ ಪ್ರಿವಿಲೇಜ್. ನಮಸ್ತೆ, ವೆಲ್ಕಮ್ ಟು ನ್ಯಾಚುರಲ್ ಕ್ಲಾಡಿಂಗ್ಸ್ ನಿಮ್ಮೆಲ್ಲರಿಗೂ. ಸರ್, ಫಸ್ಟ್ ಹೇಳಬೇಕು ಅಂತಂದರೆ ನಂದು ಚೇತನ್ ಸರ್ದು ರಿಲೇಷನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನನಗೆ ಅವತ್ತು ಜೇಬಲ್ ಏನೂ ಇಲ್ದಲೇ ಇದ್ದಾಗ ಇದು ಹೇಳ್ತಾರಲ್ಲ, ಮರುಭೂಮಿಲಿ OSS ಸಿಕ್ಕಿದಂಗೆ ಅಂತ ಸಿಕ್ಕಿದ್ದು ನನಗೆ ಚೇತನ್ ಸರ್. ನಾನು ಬ್ಯಾಂಗ್ಳೂರಿಗೆ 2003 ಬಂದೆ ವಿತ್ ಎಂಟಿ ಪಾಕೆಟ್. ಇದ್ದಿದ್ದು ಏನು ಅಂತಂದರೆ ಕನಸು ಮಾಡೇ ಮಾಡ್ತೀನಿ ಅನ್ನೋ ಛಲ, ಜೊತೆಗೆ ಒಂದೇ ಒಂದು ಸ್ಟೋನು, ಅದರ ಹೆಸರು ಒರಿಸ್ಸಾ ಸ್ಟೋನ್ ಅಂತ ಹೇಳಿ. ಎಲಿವೇಶನ್ ಅಂದರೆ ಓನ್ಲಿ ಗ್ರಾನೈಟ್ ಹಾಕ್ತಾ ಇದ್ರು ಅಷ್ಟೇ ಬಿಟ್ಟರೆ ಯಾರಿಗೂ ಎಲಿವೇಶನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಚೇತನ್ ಅವಾಗ ತುಂಬ ಫೇಮಸ್ ಆಗಿದ್ರು, ಡಿಫ್ರೆಂಟ್ ಆಗಿರೋ ಮನೆ ಕಟ್ತಾ ಇದ್ರು. ಪೇಪರಲ್ಲಿ ಬಂದಿತ್ತು, ಅವ್ರ ಪೇಪರಲ್ಲಿ ನೋಡ್ಬಿಟ್ಟು ತುಂಬ ನಾನು ಇನ್ಸ್ಪೈರ್ ಆದೆ. ಅಯ್ಯೋ ದೇವ್ರೆ, ಇಂಥವ್ರು ನನಗೆ ಸಿಕ್ಬಿಟ್ರೆ ನನ್ನ ಪ್ರಾಡಕ್ಟ್ ಎಲ್ಲೋ ಹೋಗ್ಬಿಡುತ್ತಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಲ್ಲೊಂದು ಇಲ್ಲೊಂದು. ನಾನು ಡೈಲಿ ಬಿಲ್ಡಿಂಗಿಗೆ ಹೋಗೋದು, ಎಕ್ಸ್ಪ್ಲೈನ್ ಮಾಡೋದು, ಈ ಸ್ಟೋನ್ ಹಿಂಗೆ ಬರುತ್ತೆ ಅಂತೇಳಿ. ಕ್ಯಾಮ್ರಾ ಹಿಡ್ಕೊಂಡು, ಅವಾಗ ಮೊಬೈಲ್ ಇರಲಿಲ್ಲ, ಅವಾಗ ತಾನೇ ಮೊಬೈಲ್ ಬರ್ತಾ ಇತ್ತು, ವಾಟ್ಸಪ್ ಅನ್ನೋದೆಲ್ಲ ಏನೂ ಇರಲಿಲ್ಲ. ಫೋಟೋ ತೊಗೊಳ್ಳೋದು, ಆಲ್ಬಮ್ ಮಾಡೋದು, ಹಿಂಗೆ ಅಂತ ತೋರಿಸೋದು. ಕೆಲವ್ರು ಒಪ್ತಾ ಇದ್ರು, ಕೆಲವ್ರು ಒಪ್ತಾ ಇರಲಿಲ್ಲ. ಒಪ್ಪಿ
ಮಾಡಿಸ್ಕೊಂಡವರೆಲ್ಲ ತುಂಬಾನೇ ಖುಷಿಯಾಗಿದ್ರು. ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ, ಓ ನನ್ನ ಪ್ರಾಡಕ್ಟ್ ಹಿಟ್ ಆಗಿದೆ, ಚೆನ್ನಾಗಿ ಬರ್ತಾ ಇದೆ ಅಂತ. ಏನಾದ್ರು ಮಾಡಿ ಚೇತನ್ ನಾನು ಕ್ಯಾಚ್ ಹಾಕೋಬೇಕಲ್ಲ ಅನ್ನೋದು ಅವಾಗ. ಯಾಕೆಂದ್ರೆ ಅವ್ರು ಅಷ್ಟು ಫೇಮಸ್ ಆಗ್ತಾ ಇದ್ರು, ದಿನ ಟಿವಿಲಿ ದಿನ ಪೇಪರ್ ಅಲ್ಲಿ ಬರ್ತಾ ಇತ್ತು. ಆಮೇಲೆ ಅವ್ರ ಕಾನ್ಸೆಪ್ಟ್ ನೋಡಿದ್ರೆ ದೇವ್ರೆ 2030 ಇಂತ ಅಮೇಝಿಂಗ್, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಹೋದೆ, ಪಾಪ ಅವರು ಸಿಕ್ತಿರ್ಲಿಲ್ಲ, ನಾನು ಸುಮಾರು ಸಲ ಫಾಲೋ ಮಾಡಿದೆ. ಒಂದ್ ದಿನ ಸಿಕ್ಕಿದ್ರು, ಸರ್ ಹಿಂಗಿಂಗೆ ಅಂತ ಹೇಳ್ದೆ. ಅವರು ಪ್ರಾಡಕ್ಟ್ ನ ಕ್ಯಾಚ್ ಮಾಡ್ಕೊಳ್ಳೋದು ನಂಬರ್ 1. ನೋಡಿದ ತಕ್ಷಣ ಇಷ್ಟ ಆಯ್ತು ಅವ್ರಿಗೆ. ಏನು ಗುರು ಭಾರಿ ಡಿಫ್ರೆಂಟ್ ಆಗಿದೆ ಅದು, ನೀವು ಫಸ್ಟ್ ಯಾಕೆ ಸಿಗ್ಲಿಲ್ಲ ನನಗೆ, ನಾನು ಒಂದು ಪ್ರಾಜೆಕ್ಟ್ ಕೊಡ್ತೀನಿ ಮಾಡಿ ಅಂತ ಹೇಳಿ ಒಂದು ಬಿಲ್ಡಿಂಗ್ ಕೊಟ್ರು. ಆ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಬಂತು. ಆಬ್ವಿಯಸ್ಲಿ ಇವ್ರ ಪ್ಲಾನ್ ಅಂತೂ ಚೆನ್ನಾಗಿತ್ತು, ನಮ್ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿ ಬಂತು. ಅದಕ್ಕೆ ಮ್ಯಾಚ್ ಆಯ್ತು. ಅಂದ್ರೆ ಇವರು ಸ್ಟೋನ್ ಹಾಕೋದ್ಕಿಂತನೂ ಅದಕ್ಕೆ ಕರೆಕ್ಟ್ ಆಗಿ ಕಾಂಬಿನೇಷನ್ ಮಾಡಿದ್ರು. ಕಲರ್ ಕಾಂಬಿನೇಷನ್ ಎಲ್ಲಿ ಹಾಕ್ಬೇಕು ಅಲ್ಲಿ ಮಾತ್ರ ಹಾಕಿದ್ರು, ತೀರಾ ಫುಲ್ ಹಾಕ್ಲಿಲ್ಲ, ಅಷ್ಟು ಮಾತ್ರ ಹಾಕಿ ನನಗೂ ಕರೆದು ಕೂರಿಸ್ಕೊಂಡು ಗೈಡ್ ಮಾಡಿದ್ರು. ಇದನ್ನ ಈ ತರ ಹಾಕಿ ಎಲ್ಲೆಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ನೀವೇ ಕಸ್ಟಮರ್ ಗೈಡ್ ಮಾಡಿ ಅದೆಲ್ಲ ಹೇಳಿ. ಆಮೇಲೆ ಪಕ್ಕದಲ್ಲಿ ಮಾಡಿದ್ವಿ, ಇನ್ನೊಂದು ಹಿಂದ್ಗಡೆ ಮಾಡಿದ್ವಿ, ಅವ್ರ ರಿಲೇಷನ್ ಮಾಡಿದ್ವಿ, ಫ್ರೆಂಡ್ ಮಾಡಿದ್ವಿ. ನಂದು ಚೇತನ್ ಸರ್ದು ರಿಲೇಷನ್ ಬೆಳೀತಾ ಹೋಯ್ತು. ಇವರು ನನಗೆ ಒಂದು ಗಾಡ್ ಫಾದರ್ ಅಂತಿರೋ, ಸ್ನೇಹಿತರು ಅಂತಿರೋ, ಒಂದು ನನಗೆ ಮೆಂಟರ್ ಅಂತಿರೋ, ಅಥವಾ ಕಸ್ಟಮರ್ ಅಂತಿರೋ, ಎಲ್ಲದೂ ಹೌದವರು. ಆಲ್ ಇನ್ ಒನ್. ಏನು ಗೊತ್ತಾ, ಏನೇ ಆಗಿರ್ಲಿ ಇವರ ನನ್ನ ಸಂಬಂಧಕ್ಕೆ ಬ್ರಿಡ್ಜ್ ಆಗಿದ್ದಂಥದ್ದೇ ಒರಿಸ್ಸಾ ಸ್ಟೋನ್. ಎಸ್, ಇವತ್ತು ಎಲ್ಲೂ ತೋರಿಸ್ಕೊಡ್ತೀವಿ ಹೇಗಿದೆ ಏನ್ ಕತೆ. ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಸಿಗ್ತಿದಂತಹ ಕಲ್ಲು, ಎಷ್ಟೋ ಜನಗಳಿಗೆಲ್ಲ ಆ ತರದ ಕಲ್ಲುಗಳೆಲ್ಲ ಹಾಕ್ಬೋದು ಅನ್ನೋದೇ ಗೊತ್ತಿರಲಿಲ್ಲ. ಅದರಲ್ಲಿ ಎಲ್ಲರ ದೃಷ್ಟಿ ಏನಿತ್ತು ಅಂದ್ರೆ ಈ 30-40, 40-60 ಆ್ಯಂಡ್ ದೊಡ್ಡ ದೊಡ್ಡ ಸೈಟ್ಗಳ ಬಗ್ಗೆನೇ ಎಲ್ಲ ಗಮನ ಹರಿಸ್ತಾ ಇದ್ರು. 20-30 ಅಂತಂದ್ರೆ ಕಡೆಗಾಣಿಸಿರೋದು ಮಗು ಇದ್ದಂಗೆ, ಅದು ಯಾರು ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ನಮ್ಗೆ ಆಸೆ ಏನು ಅಂದರೆ 20-30ನಲ್ಲಿ ಡಿಫ್ರೆಂಟ್ ಆಗಿರೋ ಮನೆಗಳು ಪಬ್ಲಿಕ್ ರೀಚ್ ಆಗಬೇಕು ಅನ್ನುವಂಥ ಆಸೆ. ನನ್ನ ಆಸೆ, ನನ್ನ ಕನಸಿಗೆ ನನಗೆ ಸಾಥ್ ಕೊಟ್ಟಂತಹ ವ್ಯಕ್ತಿ. ನನ್ನ ಮನೆಯ ಎಲಿವೇಶನ್ಗಳು ಒಂದು ಜಮಾನ್ದಿಂದ ತುಂಬ ಡಿಫ್ರೆಂಟಾಗಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಅವತ್ತಿನಿಂದ ನನಗೆ ಮೆಟೀರಿಯಲ್ ಸಪ್ಲೈ ಮಾಡೋದಂಥ ವ್ಯಕ್ತಿ. ಆ್ಯಕ್ಚುಲಿ ಇವರಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಇವರು ಬರೀ ಕಲ್ಲು ಸಪ್ಲೈ ಮಾತ್ರ ಮಾಡಲ್ಲ, ಇವರು ಲೇಬರ್ ಕೂಡ ಕೊಟ್ಟು ಅವ್ರ ಲೇಬರ್. ಯಾಕೆಂದರೆ ನಾವು ಯಾವುದೇ ವರ್ಕರ್ಸ್ ಇಟ್ಕೊಂಡು ಇವ್ರ ಲೇಬರ್ ಕೊಡುವಂತಹ ಫಿನಿಶಿಂಗು ಯಾರು ಕೊಡೋದಿಲ್ಲ. ಅದು ನನಗೊಂದು ತುಂಬ ಇಷ್ಟವಾದಂಥ ವಿಚಾರ. ಯಾಕೆ ಗೊತ್ತಾ, ಒಂದೊಂದು ಮನೆ ಫಿನಿಶಿಂಗ್ ಮಾಡಿರುವಂಥದ್ದು ಇವತ್ತಿಗೂ ಕೂಡ ಆ ಮನೆ ಕ್ಲಾಡಿಂಗ್ಗಳು ಹೇಗೆ ಉಳ್ಕೊಂಡಿದೆ ಅಂತಂದರೆ, ಎಷ್ಟೋ ಮನೆಗಳು 10 ಬಾರಿ ಪೇಂಟ್ ಆಗಿದೆ. ಒಂದು ಕಡೆನೂ ನನಗೆ ಇದು ಉದುರೋಯ್ತು, ಕ್ವಾಲಿಟಿ ಆಫ್ ವರ್ಕ್ ಬಂದಿಲ್ಲ ಅನ್ನೋಂಥ ಫೀಲ್ ಯಾವತ್ತೂ ಬಂದೇ ಇಲ್ಲ. ಹಾಗಾಗಿ ಬನ್ನಿ ನೋಡೋಣ, ಕೇಳೋಣ. ಚೇತನ್ ಸರ್ ನಮ್ಮ ಅಂಗಡಿಗೆ ಬಂದಿರೋದೇ ನನಗೆ ತುಂಬಾ ಹೆಮ್ಮೆ. ಐ ಆಮ್ ಸೋ ಆನರ್ಡ್. ಇವತ್ತು ಒಂದು ಕಲ್ಲಿಂದ ಸ್ಟಾರ್ಟ್ ಆಗಿರೋ ನನ್ನ ಜರ್ನಿ, ಮೋರ್ ದೆನ್ 1000 ಪ್ಯಾಟರ್ನ್ ನನ್ನ ಶೋರೂಮ್ ಅಲ್ಲಿ ಇದೆ. ಇವತ್ತು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಬನ್ನಿ ಸರ್ ತೋರಿಸಿ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಅವಾಗ ಏನ್ ಒರಿಸ್ಸಾ ಸ್ಟೋನ್ ಅಂತ ಮಾತಾಡಿದ್ವಲ್ಲ, ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಒರಿಸ್ಸಾ ಸ್ಟೋನು. ಜಸ್ಟ್ 6 to 8 mm ಥಿಕ್ನೆಸ್. ಈ ಗ್ರೂ ಈ ತರ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು, ಮಧ್ಯ ಗ್ರೂ ಕೊಟ್ಟು ಯಾವ್ದಾದ್ರು ಮಿಕ್ಸ್ ಸ್ಟೋನ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಬಂತಿದ್ದು. ಇದರಲ್ಲೇ ಡಿಫ್ರೆಂಟ್ ಪ್ಯಾಟರ್ನ್, ಕಾಂಪೌಂಡ್ಗೆಲ್ಲ ಡೈಮಂಡ್ ಶೇಪ್ ಮಾಡ್ಕೊಂಡು ಇದು ಅವಾಗ ಮಾಡ್ತಾ ಇದ್ವಿ. ನನ್ನ ಹತ್ರ ಅವಾಗ ಇದ್ದಿದ್ದು ಇದೊಂದೇ ಸ್ಟೋನು, ಒಂದೇ ಮಿಷಿನ್, ಕೆಲಸದವರು ಒಂದು 3-4 ಜನ ಇದ್ರು ಅಷ್ಟೇನೆ. ಇವತ್ತು ನೋಡಿ ಏನೇನ್ ಆಡ್ ಆಯ್ತು. ಒಂದ್ರಲ್ಲೇ ಆಟ ಆಡ್ಕೊಂಡ್ ಬಂದ್ವಿ ಸರ್, ಜೀವನ ಆಯ್ತು. ಥ್ಯಾಂಕ್ ಯು. ಒಂದೊಂದೇ ಕಲ್ಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಇಲ್ಲಿ ಒಂದು 3 ಕಲ್ಲು ನೋಡ್ಬೋದು. ಇದು ಶಿಮ್ಲಾ ಸ್ಟೋನ್ ಅಂತ ಹೇಳ್ತೀವಿ ಸರ್. ಓಕೆ. ಶಿಮ್ಲಾ ಪಿಕಾಕ್ ಕಲರ್, ಶಿಮ್ಲಾ ಕಾಪರ್ ಕಲರ್, ಶಿಮ್ಲಾ ಗ್ರೀನ್ ಕಲರ್. ಸರ್ ಇದು ಲೈಮ್ ಸ್ಟೋನ್. ಈಗೆಲ್ಲ ಗೊತ್ತಲ್ಲ ಸರ್, ಸ್ಲೇಟ್ ಸ್ಟೋನ್ ಇದೆ, ಲೈಮ್ ಸ್ಟೋನ್ ಇದೆ, ಕ್ವಾರ್ಟ್ಜೈಟ್ ಇದೆ, ಸ್ಯಾಂಡ್ ಸ್ಟೋನ್ ಇದೆ, ಸೆಡಿಮೆಂಟರಿ ಸ್ಟೋನ್ ಇದೆ. ಇದು ಲೈಮ್ ಸ್ಟೋನ್ ಸರ್. ಇದು ಈ ಒಂಥರ ಲೈಮ್ ಕಂಟೆಂಟ್ ಇರುತ್ತೆ. ಓಕೆ, ಇದು ಡಿಫ್ರೆಂಟ್ ಕಲರ್ಸ್ ಇದೆ. ಎಸ್, ಶೇಡ್ಸ್ 2 ಶೇಡ್ಸ್ ಪ್ಲಾನ್ ಮಾಡಿದ್ರೆ ಯಾಕೆ ಅಂತಂದ್ರೆ, ಹಾ ಎಕ್ಸಾಕ್ಟ್ಲಿ. ಸೊ ಅರ್ಧ ಪೋರ್ಷನ್ ಲ್ಯಾಕರ್ ಆದ್ಮೇಲೆ ಹೆಂಗ್ ಕಾಣುತ್ತೆ, ವಿದೌಟ್ ಲ್ಯಾಕರ್ ನ್ಯಾಚುರಲ್ ಇದ್ರೆ ಹ್ಯಾಕ್ ಕಾಣುತ್ತೆ ಅಂತ. ಕೆಲವರು ಲ್ಯಾಕರ್ ಹಾಕೋಣ ಅಂತಾರೆ, ನಿಮ್ಗೆ ಕಲರ್ ಎನ್ಹಾನ್ಸ್ ಆಗುತ್ತೆ, ಧೂಳ್ ಕೂತ್ಕೊಳ್ಳಲ್ಲ ಸರ್. ಇದು ಹೊರಗಡೆ ಡಿಸ್ಪ್ಲೇ ಮಾಡಿದೀವಿ, ಡೈಲಿ ಲಾರಿ ಬರುತ್ತೆ, ಏನಾದ್ರು ಧೂಳಾಗಿದೆಯಾ ನೋಡಿ. ಇಷ್ಟು ಗ್ರೂ ಕೊಟ್ಟಿದೀವಿ, ಒಂಚೂರು ಧೂಳ್ ನೋಡಿ ಸರ್ ಇಲ್ಲಿ. ಯಾಕೆಂದ್ರೆ ಲ್ಯಾಕರ್ ಮಾಡಿದೀವಿ, ಏನೂ ಆಗಲ್ಲ. ಇದು ನ್ಯಾಚುರಲ್ ಫಿನಿಶ್, ಇದು ಲ್ಯಾಕರ್. ಆಮೇಲೆ ಇಲ್ಲಿ ಬುಚ್ ಮಾಡಿದೀವಿ ನೋಡಿ ಸರ್. ಕಲ್ಲು ಅಂದ್ಮೇಲೆ ಒಂಥರ ನಿಮ್ಗೆ ರಫ್ ಇದ್ರೆ ಚೆನ್ನಾಗಿ ಕಾಣತ್ತಲ್ವಾ. ಸೊ ಇದೆಲ್ಲ ಕಂಪ್ಲೀಟ್ ಬುಚ್ಚಿಂಗ್ ಮಾಡಿದೀವಿ. ಪ್ಲೇನ್ ಇದ್ರೆ ಅಷ್ಟೊಂದು ಎಫೆಕ್ಟ್ ಬರಲ್ಲ, ಪ್ಲೇನ್ ಒಂಥರ ಟೈಲ್ಸ್ ಕಂಡಂಗ್ ಕಾಣುತ್ತೆ ನಿಮಗೆ. ಈ ಬುಚ್ಚಿಂಗ್ ಇತ್ತು ಅಂದ್ರೆ ಇದಕ್ಕೆ ಲುಕ್, ಬುಚ್ಚಿಂಗ್ ಸ್ಟೋನ್ ಅಂತ ಹೇಳಿ ಅದೇ ಲುಕ್. ಇದಾದ್ಮೇಲೆ ನಮ್ಮ ಹತ್ರನೇ ಇಲ್ಲೇ ಬೆಂಗಳೂರಿಗೆ ಹತ್ರ ಇರಾ ಸ್ಟೋನು ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದು ಅಷ್ಟು ಫೇಮಸ್.
ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಅದ್ರಲ್ಲಿ ಬಿಟ್ರೆ ನೆಕ್ಸ್ಟ್ ಒಂದು ಅದ್ಭುತವಾದ ಕಲ್ಲು ಕಲ್ಲು ಅಂತಂದ್ರೆ ಅಂತಂದ್ರೆ ಸಿರಾ ಸ್ಟೋನ್. ಸಿರಾ ಸ್ಟೋನ್ ಅದ್ರಲ್ಲೂ ರ್ಯಾಂಡಮ್ ಲುಕ್ ನ್ಯಾಚುರಲ್. ನಂದೇ ಫ್ಯಾಕ್ಟ್ರಿ ಮಾಗಡಿ ರೋಡ್ ಚೆನ್ನೈನಲ್ಲಿ ಫ್ಯಾಕ್ಟ್ರಿ ಇದೆ. ಸರಿ, ಅಲ್ಲೇ ಸ್ಲ್ಯಾಬ್ ಬರುತ್ತೆ, ಕಟ್ಟಿಂಗ್ ಮಾಡ್ತೀವಿ, ಬುಚ್ಚಿಂಗ್ ಮಾಡ್ತೀವಿ, ವೆರಿ ಗುಡ್. ಸ್ಪ್ಲಿಟ್ ಮಾಡ್ತೀವಿ. ಇದು ನೋಡಿದ್ರೆ ನಿಮ್ಗೆ ಕಲ್ಲಲ್ಲೇ ಕಡ್ದಂಗ್ ಕಾಣುತ್ತೆ, ಆದ್ರೆ 10 mm ಕಲ್ಲು ಅಷ್ಟೇ ಇದು. ಆ ತರ ಇದ್ ಮಾಡಿ ಲೇ ಮಾಡಿದೀವಿ, ಪ್ಲೇ ಮಾಡಿದ್ರೆ ಕಲ್ಲಲ್ಲಿ ಕಡ್ದಂಗ್ ಕಾಣೋದು ಅಂತ. ಇದ್ರಲ್ಲಿ ನೋಡಿ ವರ್ಟಿಕಲ್ ಗ್ರೂಸ್ ಕೊಟ್ಟಿದೀವಿ, ಹಾರಿಜಾಂಟಲ್ ಕೊಟ್ಟಿದೀವಿ. ಇದೊಂಥರ ಪ್ಯಾಟರ್ನ್ ಓನ್ಲಿ ಹಾರಿಜಾಂಟಲ್, ಒಂದು ಹಾರಿಜಾಂಟಲ್ ಗ್ರೂಸ್, ಇದು ವರ್ಟಿಕಲ್ ಗ್ರೂಸ್ ಇಲ್ಲ. ಇಲ್ಲ. ಕೆಲವೊಂದು ಆರ್ಕಿಟೆಕ್ಟ್ ನೀವು ಕೆಲವೊಂದು ಬಿಲ್ಡಿಂಗ್ ಈ ತರ ಹಾಕ್ಸಿದ್ದೀರಾ. ಇದೇ ತರ ಹಾಕ್ಸಿದ್ರೆ ಅಲ್ವಾ? ನಿಮ್ಮ ಎರಡನೇ ಸ್ಟೋನ್ ಅಂತ ಅನ್ಕೋತೀನಿ ಇದು. ಎಸ್ ಸರ್, ಸಾದ್ರಳ್ಳಿ ಒರಿಸ್ಸಾ ಆದ್ಮೇಲೆ ಐ ಹ್ಯಾವ್ ಪ್ರಮೋಟೆಡ್ ಮೈಸೆಲ್ಫ್ ಟು ದ ಸಾದ್ರಳ್ಳಿ ಸ್ಟೋನ್. ಇದು ಸಿಗ್ತಾ ಹೋಯ್ತು. ಸಾದ್ರಳ್ಳಿ ನಿಮಗೆ ಗೊತ್ತಿದೆ, ಇಲ್ಲೇ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಬರುತ್ತೆ. ಬಡವರ ಬಾದಾಮಿ ಇದ್ದಂಗೆ ಇದು. ಎಕ್ಸಾಕ್ಟ್ಲಿ. ಯಾಕಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಸಿಕ್ತಂತ ನೆಕ್ಸ್ಟ್ ಗುಡ್ ಮೆಟೀರಿಯಲ್. ಸೂಪರ್ ಮೆಟೀರಿಯಲ್ ಸರ್, ಬರೀ 60 ರೂಪಾಯಿ ಸಿಗುತ್ತೆ ಸರ್. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ನೆಕ್ಸ್ಟ್ ಲೆವೆಲ್ ಕಾಣುತ್ತೆ, ಕಲ್ಲಲ್ಲೇ ಕಡ್ದಂಗ್ ಕಾಣುತ್ತೆ. ಈಗ ನೀವು 60 ರೂಪಾಯಿ ಅಂತ ಹೇಳ್ತಾ ಇರೋದು ಹೇಗೆ, ಕಲ್ ಕಾಸ್ಟ್ ಅಥವಾ ಕಲ್ ಕಾಸ್ಟ್ ಸರ್ ಒಂದು 30-40 ರೂಪಾಯಿ ಲೇಬರ್ ಆಗುತ್ತೆ. 100 rupees ಅಲ್ಲಿ ಎಲ್ಲ ಮುಗಿದೋಗುತ್ತೆ ಸರ್ ಇವತ್ತಿನ ಕಾಲದಲ್ಲೂ ಕೂಡ. ಅಯ್ಯೋ ಸ್ಟೋನ್ ಅಂದ ತಕ್ಷಣ ಜನಗಳು ತಿಳ್ಕೊತಾರೆ 200, 300, 400. ನೋ, 100 rupees ಇನ್ಕ್ಲೂಡಿಂಗ್ ಫಿಕ್ಸಿಂಗ್ ಎವ್ರಿಥಿಂಗ್, ಎಲ್ಲದೂ ಮುಗಿದೋಗುತ್ತೆ. ಇದು ಪ್ಯಾಟರ್ನ್ ಚೇಂಜ್ ಮಾಡಿದ್ದೀರಾ? ಸೇಮ್ ಅಂದ್ರೆ ಸೇಮ್ ಕಲ್ಲು ಬೇರೆ ಪ್ಯಾಟರ್ನ್ ಮಾಡಿ. ಓಕೆ. ಈಗ ಸಾದ್ರಲ್ಲಿ ಸ್ಟೋನ್ಸ್ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್, ಸಿಗ್ತಾ ಇದೆ. ಇಲ್ಲ, ತುಂಬಾ ಸ್ಕ್ಯಾರ್ಸಿಟಿ ಇದೆ. ಆ ಪ್ರಾಬ್ಲಮ್ ಯಾವತ್ತೂ ಇರೋದೇ ಸರ್, ಕ್ವಾರಿ ಪ್ರಾಬ್ಲಮ್ ಇದೆ. ಬಟ್ ನಮ್ದು ಲೀಗಲ್ ಆಗಿ ಕೆಲವರು ಮೈನ್ ಓನರ್ ಇದಾರೆ, ಲೀಗಲ್ ಆಗಿ ವಿತ್ ಬಿಲ್ ತಗೊಳ್ತೀವಿ, ಹಾಗಾಗಿ ನಮಗ್ ಪ್ರಾಬ್ಲಮ್ ಆಗಿಲ್ಲ ಯಾವತ್ತೂ. ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಇದ್ಯಾವ ಸ್ಟೋನ್? ಇದು ನೋಡಿ ಸರ್, ಸೇಮ್ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಸಾದ್ರಳ್ಳಿ ಸಿಗುತ್ತೋ, ಇದು ರಾಜಸ್ಥಾನದಲ್ಲಿ ನಾನೇ ಹುಡುಕಿರೋಂತ ಕಲ್ಲಿದು. ಡಿ ಗ್ರೀನ್ ಅಂತ ಹೇಳಿ ಕ್ವಾರ್ಟ್ಸೈಟ್ ಮೆಟೀರಿಯಲ್, ಅಲ್ಲೂ ಅದೇ ತರ ಕ್ವಾರಿ ಇತ್ತು. ಯಾಕೆ ಮಾಡಬಾರ್ದು ಅನಿಸ್ತು, ವೆರಿ ಗುಡ್. ಅಲ್ಲೇ ಹೋಗಿ ಸ್ಪ್ಲಿಟ್ ಎಲ್ಲ ಮಾಡಿ ಟ್ರೈ ಮಾಡಿ. ಅವ ಒರಿಸ್ಸಾ ಸ್ಟೋನ್ ಮಾಡಿದ್ನಲ್ಲ ಸರ್, ಸೇಮ್ ಇದೆ. ಇನ್ನೊಂದು ಸ್ಟೋರಿ, ಈಗ ನಿಮ್ಮ ಬದುಕನ್ನ ಒರಿಸ್ಸಾ ತನಕ ಹೋಗಿದ್ರಾಗ ಈ ತರ ಬರ್ತಾ ಇದೆ. ಇದು ಸೂಪರ್ ಹಿಟ್ ಆಗಿದೆ. ಇದು ನೋಡಿ ರ್ಯಾಂಡಮ್ ಡಿಸೈನ್ ಅಂತ ಹೇಳಿ ಮಂಕಿ ಪ್ಯಾಟರ್ನ್ ಅಂತ ಇರೋಣ ಲೋಕಲ್ ಅಲ್ಲಿ. ಇಲ್ಲಿ ಕಾಣಿಸ್ತಾ ಇರುವಂತ ಲಾಟ್ ನಿಮ್ಮ ಸಾದ್ರಳ್ಳಿ ಸ್ಟೋನ್ಸ್ ಥಿಕ್ನೆಸ್ ಇರುವಂತಹ ಲಾಟ್ ಇದು. ಇಲ್ಲಿ ನೋಡ್ಬೋದು ನೋಡಿ ನೀವು, ದಪ್ಪ ಚಪ್ಪಡಿ ಬೇಡ. ಈಗ ನಮ್ಗೆ ಏನ್ ಗೊತ್ತಾ ಸರ್, ಒಂದ್ ಲಾಟ್ ಬಂತು ಅಂದ್ರೆ ನಾವು 5,000-6,000 ಸ್ಕ್ವೇರ್ ಫೀಟ್ ತೆಗೆದು ಬಿಡ್ತೀವಿ. ಹಾಗಾಗಿ ಕಲ್ಲಿಂದ ಏನ್ ಪ್ರಾಬ್ಲಮ್ ಆಗಲ್ಲ. ಸಣ್ಣ 10 mm ಥಿಕ್ನೆಸ್ ಅಲ್ಲಿ ಇಷ್ಟು ಅದ್ಭುತವಾಗಿ ಬಂದಿದೆ. ಎರಡೂ ಕಡೆ ರಾಕ್ ಫೇಸ್ ಇದೆ. ನಮ್ಮ ಮಿಷಿನ್ ಅಲ್ಲಿ ಆಗುತ್ತೆ ಸರ್ ಅದು. ಇಲ್ಲೇ ಚೆನ್ನೈನಲ್ಲಿ ಫ್ಯಾಕ್ಟ್ರಿ. ಈ ತರ ನಾವು ಮಾಡ್ತಾ ಇದೀವಿ. ಇದು ಡಿಫರೆಂಟ್ ಟೈಪ್ ಆಫ್ ಸೈಜಸ್ಗಳು ಬೇರೆ ಸೈಜ್ಗಳು ಬೇರೆ ಬೇರೆ ಇದೆ. ಕಸದಿಂದ ರಸಾಯನವಾಗಿ ಒಂದು ಸಣ್ಣದು ವೇಸ್ಟ್ ಮಾಡ್ದಂಗೆ ಬಳಸ್ತಾರೆ. ಒಂದು ಚೂರು ವೇಸ್ಟ್ ಆಗಲ್ಲ ನಮ್ದು. ಪಿಂಕ್ ಇದೆ, ಮಾಗಡಿ ಪಿಂಕ್. ಇದು 10 mm ಥಿಕ್ನೆಸ್. ಇದನ್ನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಲಾಟ್, ಇಲ್ಲಿ ಲಾಟ್ ಇದೆ ನೋಡಿ. ಲಾಟ್ ಅದ್ಭುತವಾದ ಕಲ್ಲು ಸರ್ ಇದು. ಪಿಂಕ್ ಸೂಪರ್ ಆಗಿರೋ ಕಲ್ಲು, ಮಾಗಡಿ ಪಿಂಕ್. ಇದ್ರಲ್ಲೂ ಹೀಗೆ ಮಾಡ್ಬೋದು. ಅದ್ಭುತವಾದ ಕಲ್ಲು ಸರ್, ತುಂಬಾ ಸ್ಟಾಕ್ ಯಾರ್ಡ್ ಇಲ್ಲಿ. ಹೌದು, ಯಾಕೆಂದ್ರೆ ಜನಗಳು ಇಲ್ಲಿ ಶೋರೂಮ್ ನೋಡಿ ಇವಾಗನೇ ಬೇಕು ಅಂತ ತಗೊಂಡು ಹೋಗೋರು ಇರ್ತಾರೆ. ಹೆಚ್ಚು ಕಡಿಮೆ 10,000 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾಕ್ ಮಾಡ್ಕೊಂಡಿದೀವಿ ನಮ್ಮ ಫ್ಯಾಕ್ಟರಿ ಬಿಟ್ಟು. ವೆರಿ ಗುಡ್, ವೆರಿ ಗುಡ್. ಇದು ಇಲ್ಲಿ ಎಲ್ಲಾ ತರದ್ದು ಸ್ಟೋನ್ ಸಿಗುತ್ತೆ ಸರ್ ನಿಮಗೆ. ಒಂದು ಮಿನಿ ಇಂಡಿಯಾ ನೋಡ್ಬೋದು ನೀವು. ಇದು ರಾಜಸ್ಥಾನದಿದೆ, ಆಂಧ್ರ ಸ್ಟೋನ್ ಇದೆ, ಒರಿಸ್ಸಾ ಸ್ಟೋನ್ ಇದೆ, ಹರಿಯಾಣ ನ್ಯಾಚುರಲ್ ಪ್ರಾಡಕ್ಟ್ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲವನ್ನು ಎಲ್ಲದೂ ತಗೊಳ್ತಾ ಪ್ರಯತ್ನ ಮಾಡಿದ್ದೀರಾ? ಎಸ್ ಸರ್, ಎಸ್ ಸರ್. ಇದು ಜೋಧ್ಪುರ್ ಪಿಂಕ್ ಅಂಡ್ ಜೋಧ್ಪುರ್ ರೆಡ್ ಅಂತ ಹೇಳ್ತಾರೆ. ಇಲ್ಲೇನ್ ನೋಡ್ತಿದ್ದೀರಾ, ಈ ಜೋಧ್ಪುರ್ ಪಿಂಕ್ ಸಿಟಿ ಗೊತ್ತಲ್ಲ ರಾಜಸ್ಥಾನದ್ದು, ಅರಮನೆಗಳು ಕಟ್ಟಿರೋದು ಇದೇ ಸ್ಟೋನ್ ಗಳಲ್ಲೇ. ಇದು ನೋಡ್ಬೋದು ನೀವು. ಇದನ್ನು ತಂದಿದ್ದೀನಿ ಸರ್, ಯಾಕೆಂದ್ರೆ ನಮ್ಮ ಅಂಗಡಿಲಿ ಇಂಥ ಸ್ಟೋನ್ ಇಲ್ಲ ಅನ್ನೋ ಹಾಗಿಲ್ಲ. ಇದು ಆಂಧ್ರ ಗ್ಯಾಲಕ್ಸಿ ಗ್ರಾನೈಟ್ ಬರುತ್ತಲ್ಲ, ಅದರಲ್ಲಿ ರಾ ಫಿನಿಶ್, ರಾ ಲುಕ್ ಬರಂಗೆ ರಾಕ್ ಫೇಸ್ ಮಾಡಿ ಮಾಡ್ತಾ ಇದೀವಿ. ಸರಿ ಸರಿ. ಅದು ಬ್ಲಾಕ್ ಸ್ಟೋನ್. ಇದು ನೀವು ನೋಡಿರ್ಬೋದು, ಲ್ಯಾಟ್ರೈಟ್ ಬ್ಲಾಕ್ಸ್. ಮಂಗಳೂರು ಕಡೆ, ಕುಂದಾಪುರ ಕಡೆ ಅಥವಾ ಕೇರಳ ಕಡೆ ಹೋದ್ರೆ ಇಡೀ ಮನೆನೇ ಜಂಬೆಟ್ಗೆ ಅಂತ ಹೇಳ್ತಾರಲ್ಲ, ಕಟ್ಟಿರ್ತಾರೆ. ಅದ್ರಲ್ಲಿ ಒಳ್ಳೆ ಕ್ವಾಲಿಟಿ ಹಾರ್ಡ್ ಮೆಟೀರಿಯಲ್ ತಂದು ನಾವು ಸ್ಲೈಸ್ ಕಟ್ ಮಾಡಿದೀವಿ. ಇದು ಇವಾಗ ಎಂಬೋಸಿಂಗ್ ಡಿಸೈನ್ಸ್ ಎಲ್ಲ ಇತ್ತು, ಅದನ್ನು ಮಾಡಿದೀನಿ ಸರ್, ತೋರಿಸ್ತೀನಿ ಖಂಡಿತವಾಗ್ಲೂ. ಎಂಬೋಸಿಂಗ್ ಡಿಸೈನ್ ಮಾಡ್ಬೋದು. ಇವಾಗ ಏನಾಗ್ತಾ ಇದೆ ಅಂದ್ರೆ ನಾರ್ಮಲ್ ಪ್ಲೈನ್ ಫಿನಿಶಿಂಗ್ ಆಗ್ತಾ ಇದೆ ಜನಗಳು ಹೇಳ್ತಾ ಇದಾರೆ. ಈ ತರ ಏನಾರ ಡಿಸೈನಿಂಗ್ ಎಂಬೋಸ್ ಬರೋ ತರ ತೋರಿಸ್ತೀನಿ ಸರ್, ಖಂಡಿತವಾಗ್ಲೂ ಮಾಡಿದೀನಿ. ಬೀಡಿಂಗ್ ಕೊಟ್ಟಿದೀವಿ ನೋಡಿ ಇದರಲ್ಲಿ. ಈ ಟೆಂಪಲ್ ಗೆಲ್ಲ ದೇವಸ್ಥಾನಗಳಿಗೆಲ್ಲ ಇದೇ ಕಲರ್ ಯೂಸ್ ಮಾಡ್ತಾರೆ. ಇದು ಕರಗುವಂತದ್ದೇನು ಇಲ್ವಾ ಸರ್? ಒಳ್ಳೆ ಕ್ವಾಲಿಟಿ ಇದು, ಅದಕ್ಕೆ ಲ್ಯಾಕರ್ ಮಾಡಿದೀವಿ. ಯಾವ ಕಾರಣಕ್ಕೂ ಕರಗಲ್ಲ. ಎಷ್ಟು ಜನ ಕೇಳ್ತಾರೆ, ಇದು ಒಂದು ಸ್ವಲ್ಪ ಈಗ ಅದು ರಿಯಲ್ ಸ್ಟೋನ್ ಅಲ್ಲ, ಈ ಹಾರ್ಡ್ ಸಾಯಿಲ್ ಇಂದ ಮಾಡಿರುವಂತಹ ಸ್ಟೋನ್ಗಳು ಇದೆಲ್ಲ ಜಂಬಿಟ್ಗೆ ಅಂತಾರಲ್ಲ, ಜಂಬಿಟ್ಗೆ ಅಂತ ಹೇಳ್ತಾರೆ. ಅದರದೇ ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ಮಾತು ಹೇಳಿಸ್ಬೋಣ ಅಂದ್ಬಿಟ್ಟು. ಸರ್ ಏನಂತಂದ್ರೆ ಜಂಬಿಟ್ಗೆ ತುಂಬಾ ಕ್ವಾಲಿಟಿ ಇದೆ. ಮಧ್ಯ ಮಣ್ಣು ಬರಂತದ್ದು ಅದು ಕರಗುತ್ತೆ. ಇದು ನಾವು ಕೇರಳ ಕಣ್ಣೂರ್ ಪ್ರಾಡಕ್ಟ್, ದ ಬೆಸ್ಟ್ ಮೈನಿಂಗ್ ಇನ್ ದ ವರ್ಲ್ಡ್. ಲ್ಯಾಟ್ರೈಟ್ ಅಂತ ಬಂದ್ರೆ, ಜಂಬಿಟ್ಗೆ ಅಂತ ಬಂದ್ರೆ ಕೇರಳ ಕಣ್ಣೂರ್ದು ಬೆಸ್ಟ್ ಮೈನಿಂಗ್ ಅದು. ಅಲ್ಲಿದು ತರ್ತಾ ಇದೀವಿ. ಇಲ್ಲಿ ಹಿಂಗ್ ಹೊಡೆದ್ ನೋಡಿದ್ರೆ ಗೊತ್ತಾಗ್ತದೆ, ಕಬ್ಬಣ ಇದ್ದಂಗಿದೆ.
ಸರಿ. ಲೈಫ್ ಲಾಂಗ್ ಏನೂ ಆಗಲ್ಲ ಇದು. ನೀವು ಎಂಬೋಸ್ ಅಂತ ಹೇಳೋದ್ರಲ್ಲಿ ಅಪ್ ಅಂಡ್ ಡೌನ್ ಇಲ್ಲಿ ತೋರಿಸ್ತೀನಿ ನೋಡಿ. ಓ ತುಂಬಾ ಚೆನ್ನಾಗಿ. ಸೇಮ್ ಅದರಲ್ಲೇನೆ ಒಂದು ಅಪ್ ಮಾಡಿದೀವಿ, ಒಂದು ಡೌನ್ ಮಾಡಿದೀವಿ, ಅಪ್ ಮಾಡಿದೀವಿ, ಡೌನ್ ಮಾಡಿದೀವಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಇದರಲ್ಲಿ ಬೇರೆ ಪ್ಯಾಟರ್ನ್ ಇನ್ನೂ ಹೇಳೋದು ಅದು ಮಾಡ್ಬೋದು. ನೀವು ಸ್ಪಾಟ್ ಅಲ್ಲೇ ಈ ತರ ಡ್ರಾಯಿಂಗ್ ಕೊಟ್ಟು ಹಿಂಗ್ ಮಾಡಿ ಅಂತಂದ್ರೆ ನಿಮ್ ಸ್ಯಾಂಪಲ್ ತೋರಿಸ್ತೀನಿ, ಅದು ಮಾಡೋದು. ಇದೆಲ್ಲ ಒನ್ಸ್ ಅಗೇನ್ ಸ್ಯಾಂಡ್ ಸ್ಟೋನ್ಗಳು, ಸೈನ್ಸ್ ಸ್ಟೋನ್ಸ್, ಅದು ಡಿಫರೆಂಟ್ ಸ್ಟೈಲ್ ಸ್ಟೋನ್ಸ್. ಡಿಫರೆಂಟ್ ಟೀಕ್ವುಡ್ ಯೆಲ್ಲೋ ಅಂತ ಹೇಳ್ತಾರೆ, ಇದು ಟೀಕ್ ರೈನ್ಬೋ ಅಂತ ಹೇಳ್ತಾರೆ. ಓಕೆ, ಸೇಮ್ ಟೀಕ್ವುಡ್ ಅನ್ನ ರಾಕ್ ಫೇಸ್ ಮಾಡಿದೀವಿ, ರಾಕ್ ಫೇಸ್ ಮಾಡಿ. ನ್ಯಾಚುರಲ್ ಲುಕ್ ಬರ್ಲಿ ಅಂತ ಹೇಳಿ. ದೊಡ್ಡ ದೊಡ್ಡ ಸ್ಟೋನ್ ಇದು. ಇದೆಲ್ಲ ನಮ್ಮ ಹತ್ರ ಸಿಗುತ್ತೆ ಸರ್ ಕಂಪ್ಲೀಟ್. ಇದು ಬಿಟ್ರೆ ಇನ್ನೇನೇನು ಐಟಮ್ಸ್ ಇದೆ? ಒಳಗಡೆ ಹೋಗೋಣ. ಈಗಿನ ಕಂಟೆಂಪ್ರರಿ ಡಿಸೈನ್ ಅಂತಂದ್ರೆ ಸ್ಟ್ಯಾಕಿಂಗ್ ಸ್ಟೋನ್ ಅಂತ ಬಂದಿದೆ, ಅದೆಲ್ಲ ತೋರಿಸಿ. ಈಗ ನಾವು ಈಗ ಲ್ಯಾಟ್ರಲ್ ಬ್ಲಾಕ್ ಅಂತ ಮಾತಾಡ್ತಾ ಇದೀವಲ್ಲ, ಇದು ಮನೆ ಒಳಗಡೆ ಕೂಡ ಯೂಸ್ ಮಾಡ್ಬೋದಾ? ಮಾಡಿದೀವಿ ಸರ್. ಕೆಲವೊಂದು ಮನೆ ಒಳಗಡೆ ನೀವು ಕೋರ್ಟ್ ಯಾರ್ಡ್ ಅಂತ ಮಾಡಿರ್ತೀರಾ, ನ್ಯಾಚುರಲ್ ಲುಕ್ ಬೇಕು ಅಂತ ಹೇಳ್ತೀರಾ, ಸ್ಕೈ ಲೈಟ್ ಬಿಟ್ಟಿರ್ತೀರಾ, ಅಲ್ಲೆಲ್ಲ ಮಾಡಿ. ಕ್ಲೇ ಟೈಲ್ಸ್ ಗಳು ತುಂಬಾ ಮತ್ತೆ ಟ್ರೆಂಡಿ ಆಗಿದೆ, ಫುಲ್ ಟ್ರೆಂಡಿ ಸರ್. ಈಗ ಜಾಲಿ ವರ್ಕ್ ಗಳೆಲ್ಲ ಬಂದಿದೆ, ತುಂಬಾ ಬಂದಿದೆ, ಇದನ್ನೇ ಯೂಸ್ ಮಾಡ್ತಾ ಇದಾರೆ. ತುಂಬಾ ಈಗ ನಿಮ್ಮಲ್ಲಿ ಎಲ್ಲ ತರ ಸಿಗುತ್ತಾ? ಫುಲ್ ಎಲ್ಲಾ ಕ್ಲೇ ಟೈಲ್ ಸಿಗುತ್ತೆ ಸರ್. ಇಂಡಿಯನ್ ಕ್ಲೇ ಟೈಲು ವಿಯಟ್ನಾಂ ಇಂದನೂ ಬರ್ತಾ ಇದೆ, ಈಗ ಗುಜರಾತ್ ಇಂದನೂ ಬರ್ತಾ ಇದೆ. ಫಸ್ಟ್ ಇದು ಸ್ಟಾರ್ಟ್ ಮಾಡಿದ್ದೆ ಕ್ಲೇ ಟೈಲ್ ಕರ್ನಾಟಕದವರು. ಸರಿ, ಎಲ್ಲ ವರ್ಲ್ಡ್ ಎಲ್ಲ ಹಬ್ಬಿದೆ. ಎಲ್ಲಾ ತರದ್ದು ನನ್ನ ಹತ್ರ ಇದೆ ಸರ್. ಇಂಡಿಯನ್ದು ಇದೆ, ವಿಯಟ್ನಾಂದು ಇದೆ, ಗುಜರಾತ್ದು ಇದೆ. ಇದು ನಿಮಗೆ ಸ್ಟ್ಯಾಕಿಂಗ್ ಸ್ಟೋನ್ಸ್ ಎಲ್ಲ ತೋರಿಸ್ತೀನಿ, ಬನ್ನಿ ಒಳಗಡೆ. ಈಗ ಸ್ಟೋನ್ ಕ್ಲರಿಂಗ್ ವಿಡಿಯೋನೇ ತುಂಬ ಲೆಂತಿ ಆಗಿರೋದ್ರಿಂದ ನಾನು ನಿಮಗೆ WPC ಪ್ಯಾನಲ್ ಬಗ್ಗೆ, HPL ಶೀಟ್ಸ್ ಬಗ್ಗೆ, ಚಾರ್ಕೋಲ್ ಶೀಟ್ಸ್ ಬಗ್ಗೆ ಇನ್ನೂ ಕೆಲವೊಂದು ವಿಚಾರಗಳಿದೆ, ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.